1970ರ ದಶಕದ ಕನ್ನಡ ಸಿನಿಮಾ ಎಂದರೆ ಕಪ್ಪು ಬಿಳುಪು ಪರದೆಯಲ್ಲೂ ಜನರನ್ನ ಮಂತ್ರಮುಗ್ಧರನ್ನಾಗಿಸಿದ್ದ ಡಾಕ್ಟರ್ ರಾಜ್ಕುಮಾರ್ ಅವರ ಸೌಂದರ್ಯ ಅಭಿನಯ ಮ್ಯಾಜಿಕ್. ಆ ಕಾಲದಲ್ಲಿ ಬಂದ ಒಂದು ಸಿನಿಮಾ ಮೇಯರ್ ಮುತ್ತಣ್ಣ. ಇಂದಿಗೂ ಜನರು ನೆನಪಿಟ್ಟುಕೊಳ್ಳುವ ಕಥೆಯಲ್ಲೂ ನಿರೂಪಣೆಯಲ್ಲೂ ಸಂದೇಶದಲ್ಲೂ ದಿಟ್ಟವಾಗಿ ನಿಂತ ಸಿನಿಮಾವಿದು. ಆದರೆ ನಿಮಗೆ ಗೊತ್ತಾ, ಈ ಸಿನಿಮಾ ಒಂದು ಶಕ್ತಿಶಾಲಿ ಇಂಗ್ಲಿಷ್ ಕಾದಂಬರಿಯಿಂದ ಸ್ಫೂರ್ತಿ ಪಡೆದಿದ್ದು ಅಂತ. ಕನ್ನಡ ಚಿತ್ರರಂಗದಲ್ಲಿ ಒಂದು ಯುವ ನಿರ್ದೇಶಕನಿಗೆ ಡೈರೆಕ್ಟರ್ ಆಗುವ ಅವಕಾಶ ಕೊಟ್ಟದ್ದು ಈ ಸಿನಿಮಾ ಅಂತ. ಮತ್ತು ಪ್ರಸಿದ್ಧ ದ್ವಾರಕೀಶ್ ಅವರು ಮೊದಲ ಬಾರಿಗೆ ನಿರ್ಮಾಪಕರಾದದ್ದು ಇದೇ ಚಿತ್ರದಿಂದ ಅಂತ. ಇಂದಿನ ಕಥೆಯಲ್ಲಿ ಮೇಯರ್ ಮುತ್ತಣ್ಣ ಚಿತ್ರದ ರಹಸ್ಯ ಸ್ಫೂರ್ತಿ ಮತ್ತು ಥಾಮಸ್ ಹಾರ್ಡಿ ಕಾದಂಬರಿಯ ಸಂಪರ್ಕ, ಸಿದ್ದಲಿಂಗಯ್ಯನವರ ಮೊದಲ ನಿರ್ದೇಶನದ ಹಾದಿ, ದ್ವಾರಕೀಶ್ ಅವರ ಮೊದಲ ನಿರ್ಮಾಣ, ಈ ಸಿನಿಮಾ ತೆಲುಗಿನಲ್ಲಿ ಹೇಗೆ ಹುಟ್ಟಿಕೊಂಡಿತು ಮತ್ತು ರಾಜ್ಕುಮಾರ್ ಅವರು ಮಾಡಿದ 2 ಪಾತ್ರಗಳ ಮಹತ್ವ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡೋಣ. ವೆಲ್ಕಮ್ ಟು ಮಾಯಾವಿ ಕನ್ನಡ. 1960ರ ದಶಕದ ಕೊನೆಯಲ್ಲಿ ಕನ್ನಡ ಚಿತ್ರಗಳು ಹೊಸ ಮುಖವನ್ನು ಹುಡುಕುತ್ತಿದ್ದವು. ಹಳ್ಳಿ ಪರಿಸರ, ಜಾನಪದ, ಕುಟುಂಬ ಕಥೆಗಳ ಜೊತೆಗೆ ಜನರು ಹೊಸ ರೀತಿ ಕಥೆಗಳನ್ನು ನೋಡಬೇಕೆನಿಸುತ್ತಿತ್ತು. ಆ ಕಾಲದಲ್ಲಿ ಪರದೆ ಮೇಲೆ ಏನಾದರೂ ಹೊಸದಾಗಿ ತೋರಿಸಿದರೆ ಜನ ಅದನ್ನು ಕೈಗೆತ್ತಿಕೊಳ್ಳುತ್ತಿದ್ದರು. ಈ ಸಮಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಚಲನಚಿತ್ರ ಪ್ರಯಾಣ ಸಿಕ್ಕಾಪಟ್ಟೆ ಶ್ರೀಮಂತವಾಗಿತ್ತು. ರಾಜ್ಕುಮಾರ್ ಅಂದರೆ ಹಾಡು, ಅಭಿನಯ, ಭಾವ, ಕಠಿಣ ಪಾತ್ರ ಏನೇ ಕೊಟ್ಟರೂ ಅದಕ್ಕೆ ತಕ್ಕಂತೆ ಮಿಂಚುತ್ತಿದ್ದರು. ಅವರೇ ನಟಿಸಿದ ಮೇಯರ್ ಮುತ್ತಣ್ಣ ಕಪ್ಪು ಬಿಳುಪು ದಿನಗಳಿಗೆ ಹೊಸ ಬೆಳಕು ತಂದ ಸಿನಿಮಾವಾಗಿದೆ. ಒಂದು ಸರಳ ನಿಷ್ಕಪಟವಾದ ಹಳ್ಳಿ ಮನುಷ್ಯ, ಸಹಜ ಸುಂದರ ಮನಸ್ಸು, ಮನುಷ್ಯತ್ವ, ನಂಬಿಕೆ ಉಳ್ಳವನು ನಗರಕ್ಕೆ ಬಂದು ರಾಜಕೀಯದ ಮಧ್ಯೆ ಸಿಲುಕಿ ಮೇಯರ್ ಸ್ಥಾನಕ್ಕೆ ಏರೋದು. ಇದು ಕೇವಲ ಕಥೆಯಲ್ಲ, ಹಳ್ಳಿ ಮಕ್ಕಳ ಮನಸ್ಸು, ನಗರ ರಾಜಕೀಯದ ವಾಸ್ತವಿಕತೆಯ ಮಧ್ಯೆ ನಡೆಯುವ ಸಂಘರ್ಷ ಮತ್ತು ಮಾನಸಿಕ ಬದಲಾವಣೆ. ಮನುಷ್ಯನೊಳಗೆ ಬೆಳಕು, ಕತ್ತಲೆ, ಭಿನ್ನ ಪರಿಸರದಲ್ಲಿ ಬದುಕಬೇಕೆಂಬ ಒತ್ತಡ, ಅದೇ ಭಾವ ತೀವ್ರತೆ ಸಿನಿಮಾದ ಹೃದಯವಾಗಿದೆ. ಅಲ್ಲದೆ ಡಾಕ್ಟರ್ ರಾಜ್ಕುಮಾರ್ ಅವರು 2 ವಿಭಿನ್ನ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದು ಆ ಕಾಲಕ್ಕೆ ಒಂದು ಅಚ್ಚರಿಯ ಸಂಗತಿಯಾಗಿದೆ. ಇದೇ ಭಾಗವೇ ಸಿನಿಮಾ ಇತಿಹಾಸದ ಅತ್ಯಂತ ಇಂಟ್ರೆಸ್ಟಿಂಗ್ ವಿಷಯ. ಮೇಯರ್ ಮುತ್ತಣ್ಣ ಚಿತ್ರ ಥಾಮಸ್ ಹಾರ್ಡಿ ಬರೆದ ಪ್ರಸಿದ್ಧ ಇಂಗ್ಲಿಷ್ ಕಾದಂಬರಿಯಿಂದ ಸ್ಫೂರ್ತಿ ಪಡೆದಿತ್ತು. ಥಾಮಸ್ ಹಾರ್ಡಿ ಮನುಷ್ಯನ ಮನಸ್ಸಿನ ಆಳವನ್ನ, ಪರಿಸ್ಥಿತಿಗಳ ಬಲವನ್ನ, ಪರಿಣಾಮಗಳನ್ನು ಬರೆದ ಶಕ್ತಿಶಾಲಿ ಲೇಖಕ. ಆ ಕಾದಂಬರಿಯಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ತನ್ನ ಜೀವನದಲ್ಲಿ ಮಾಡಿದ ತಪ್ಪುಗಳಿಂದ ನಗರದ ಮೇಯರ್ ಆಗಿ ಏರ್ತಾನೆ. ಮತ್ತೆ ಜೀವನ ಅವನನ್ನು ಹೇಗೆ ಕೆಳಕ್ಕೆ ಎಳೆಯುತ್ತದೆ ಎಂಬ ಗಾಢ ಮಾನಸಿಕ ಕಥಾನಕವಾಗಿದೆ. ಬಾಸುಮನಿಯವರ ಈ ಕಥೆಯನ್ನು ಕನ್ನಡಕ್ಕೆ ಸರಿಹೊಂದುವಂತೆ ಬದಲಾಯಿಸಿ ಮಯೂರ, ಬೆಂಗಳೂರು ಸಂಸ್ಕೃತಿ, ಕನ್ನಡಿಗರ ಭಾವಗಳಿಗೆ ತಕ್ಕಂತೆ ನವೀಕರಿಸಲಾಯಿತು. ಈ ಕಥೆಯನ್ನು ಹಿಡಿದು ಯುವ ನಿರ್ದೇಶಕ ಸಿದ್ದಲಿಂಗಯ್ಯ ಅವರು ಚಿತ್ರವನ್ನು ರೂಪಿಸುತ್ತಾರೆ. ಬಹಳ ಮಂದಿಗೆ ಇದು ಗೊತ್ತೇ ಇರೋದಿಲ್ಲ, ಸಿದ್ದಲಿಂಗಯ್ಯನವರ ಮೊದಲ ನಿರ್ದೇಶನದ ಸಿನಿಮಾ ಮೇಯರ್ ಮುತ್ತಣ್ಣ ಎಂದು. ಈ ಸಿನಿಮಾ ಅವರ ನಿರ್ದೇಶಕ ಜೀವನಕ್ಕೆ ಹೊಸ ಬಾಗಿಲು ತೆರೆಯಿತು. ದ್ವಾರಕೀಶ್ ನಟ ನಿರ್ದೇಶಕ, ಆದರೆ ಅವರು ನಿರ್ಮಾಪಕರಾಗಿ ಮೊದಲ ಹೆಜ್ಜೆ ಹಾಕಿದ್ದು ಈ ಸಿನಿಮಾದಿಂದ. ಅವರು ಹೇಳಿದ ಮಾತು, ರಾಜ್ಕುಮಾರ್ ಇದ್ದರೆ ಸಿನಿಮಾ ಹಿಟ್ ಆಗುತ್ತದೆ, ಆದರೆ ಕತೆ ಗಟ್ಟಿಯಾಗಿರಬೇಕು. ಮೇಯರ್ ಮುತ್ತಣ್ಣ ಅಂತ ಕಥೆಯಾಗಿದೆ ಎಂದು. ದ್ವಾರಕೀಶ್ ಅವರ ಜೀವನದಲ್ಲಿಯೂ ಈ ಸಿನಿಮಾ ಟರ್ನಿಂಗ್ ಪಾಯಿಂಟ್ ಆಯಿತು. ಅವರು ಹೇಳುತ್ತಾರೆ, ನನ್ನ ನಿರ್ಮಾಣ ಜೀವನ ಶುರು ಮಾಡಿದ್ದು, ನನಗೆ ಆತ್ಮವಿಶ್ವಾಸ ಕೊಟ್ಟದ್ದು ಮೇಯರ್ ಮುತ್ತಣ್ಣ ಸಿನಿಮಾವೆಂದು. ಈ ಸಿನಿಮಾಗೆ ಜನರು ಮಂತ್ರಮುಗ್ಧರಾಗಿದ್ದಕ್ಕೆ ಹಲವು ಕಾರಣಗಳಿವೆ. ರಾಜ್ಕುಮಾರ್ ಅವರ 2 ಪಾತ್ರಗಳು, ಹಳ್ಳಿ ಮತ್ತು ಸಿಟಿ, ರಾಜನ್ ನಾಗೇಂದ್ರ ನೀಡಿದ ಸಂಗೀತ, ಜಿ ಉದಯಶಂಕರ್ ಅವರ ಗಟ್ಟಿಯಾದ ಸಾಹಿತ್ಯ, ರಾಜಕೀಯ ನೈತಿಕತೆ ಮತ್ತು ಮಾನವೀಯತೆಯ ಮಿಶ್ರಣ ಕತೆ, ಕಪ್ಪು ಬಿಳುಪದಲ್ಲಿ ಮೂಡಿಬಂದ ಸಿಟಿ ಗ್ಲಾಮರ್, ಸಿದ್ದಲಿಂಗಯ್ಯನವರ ಸೊಗಸಾದ ನಿರ್ದೇಶನ. ಜನರು ಈ ಸಿನಿಮಾ ನೋಡಿ ಹಳ್ಳಿ ಮನುಷ್ಯ ಹಾನೆಸ್ಟ್ ಆಗಿದ್ದರೆ ರಾಜಕೀಯಕ್ಕೂ ಬೆಳಕು ಬರುತ್ತೆ ಎಂದು ಭಾವಿಸಿದ್ದರು. ಈ ಸಿನಿಮಾ ಎಷ್ಟೊಂದು ಜನಪ್ರಿಯತೆವಾಗಿತ್ತೆಂದರೆ 1974ರಲ್ಲಿ ತೆಲುಗಿನಲ್ಲಿ ರೀಮೇಕ್ ಆಯಿತು. ಹೆಸರು ಚೇರ್ಮನ್ ಚೆಲ್ಲಮ್ಮಯ್ಯ. ಕಥೆಯ ನಂಟು, ಭಾವನೆ, ಮಾನವೀಯತೆ ಎಲ್ಲವೂ ಅಂತೆಯೇ ಉಳಿಸಿಕೊಂಡು ಕನ್ನಡದಲ್ಲಿ ಮೂಡಿದ ಭಾವನೆ ತೆಲುಗಿಗೂ ತಲುಪಿ ಹಿಟ್ ಆಯಿತು. ಇದರಿಂದ ತಿಳಿಯುತ್ತದೆ, ಒಳ್ಳೆಯ ಕಥೆಗೆ ಭಾಷೆ, ಗಡಿ, ಕಾಲ ಯಾವುದೂ ಅಡ್ಡಿಯಾಗುವುದಿಲ್ಲ ಎಂದು. ಮೇಯರ್ ಮುತ್ತಣ್ಣನಲ್ಲಿ ರಾಜ್ಕುಮಾರ್ ಏಕೆ ವಿಶೇಷ ಎಂದರೆ, ಕಾರಣ ಅವರಲ್ಲಿನ 2 ಪಾತ್ರಗಳು ಮಾನವೀಯ ಘಟನೆಯ 2 ಮಗ್ಗಲಗಳಾಗಿವೆ. ಹಳ್ಳಿ ಮುತ್ತಣ್ಣ ನಿಷ್ಕಪಟ, ಸಹಜ, ತಾಳ್ಮೆ ಮತ್ತು ನಗರ ಮೇಯರ್ ಜವಾಬ್ದಾರಿ, ಒತ್ತಡ, ತ್ಯಾಗ, ರಾಜಕೀಯದ ಬಿಕ್ಕಟ್ಟು. ಡಾಕ್ಟರ್ ರಾಜ್ಕುಮಾರ್ ಅವರ ಬಾಡಿ ಲ್ಯಾಂಗ್ವೇಜ್, ಹಾವಭಾವ, ಮಾತಿನ ತೂಕ ಎಲ್ಲಕ್ಕೂ ವಿಶೇಷ ಪ್ರತಿಕ್ರಿಯೆ ತಂದಿತ್ತು. ಇಂದಿನ ರಾಜಕೀಯ ಪರಿಸ್ಥಿತಿ, ನಗರಗಳ ಬೆಳವಣಿಗೆ, ಹಳ್ಳಿ ನಗರ ವ್ಯತ್ಯಾಸ ಎಲ್ಲವನ್ನ ನೋಡಿದಾಗ ಮೇಯರ್ ಮುತ್ತಣ್ಣನ ಕಥೆಯಲ್ಲಿರುವ ಸಂದೇಶ ಇಂದಿಗೂ ಸತ್ಯವಾಗಿದೆ. ಕನ್ನಡ ಸಿನಿಮಾ ಇತಿಹಾಸದಲ್ಲಿ ವಿಶೇಷ ಅಧ್ಯಾಯವೆಂದರೆ ಮೇಯರ್ ಮುತ್ತಣ್ಣ ಸಿನಿಮಾ.
ಹೀಗಾಗಿ ಒಂದು ಇಂಗ್ಲಿಷ್ ಕಾದಂಬರಿಯಿಂದ ಹುಟ್ಟಿದ ಕನ್ನಡದ ಚಿತ್ರ ಒಂದು ಯುವ ನಿರ್ದೇಶಕನಿಗೆ ಭವಿಷ್ಯ ಕೊಟ್ಟಿತು. ಒಬ್ಬ ನಿರ್ಮಾಪಕನನ್ನ ಪರಿಚಯ ಮಾಡುತ್ತದೆ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯವು ಮತ್ತೊಂದು ಚಿನ್ನದ ಪುಟಕ್ಕೆ ಸೇರುತ್ತದೆ. ಮೇಯರ್ ಮುತ್ತಣ್ಣ ಕೇವಲ ಚಿತ್ರವಲ್ಲ, ಕಾಲದಾಚೆಯ ಸಂದೇಶ. ಆದ್ದರಿಂದ ಇದನ್ನು ಕ್ಲಾಸಿಕ್ ಅಂತ ಕರೀತಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು.